ಬಿಲ್ಲಿ ಗ್ರಹಾಮ್ ಅನ್ನೋ ಒಬ್ಬ ಸೇವಕರು ಹೇಳಿದ್ರು, 21ನೇ ಶತಮಾನಕ್ಕೆ ಅವರು ಕರೆದಂತಹ ಹೆಸರು ಇಟ್ ಈಸ್ ಎ ಸೆಕ್ಸ್ ಸೋಕ್ಡ್ ಜನರೇಷನ್, ಲೈಂಗಿಕ ಪಾಪಗಳಲ್ಲಿ ಮುಳುಗಿರುವಂತಹ ಸಂತತಿ ಅಂತ ಕರೆದ್ರು. ಇವತ್ತು ಕೂಡ 3 ದೊಡ್ಡ ವಿಗ್ರಹಗಳು ಎಲ್ಲ ಕಡೆ ಕಾಣ್ತಾ ಇದೆ. ಅದೇನು? ಮನಿ, ಸೆಕ್ಸ್, ಪವರ್. ಹಣ, ಸೆಕ್ಸ್, ಪವರ್. ಇದನ್ನ ಎಲ್ಲ ಕಡೆಯಲ್ಲೂ ನಾವು ನೋಡ್ತಾ ಇದ್ದೀವಿ. ಆದರೆ ಅದರಿಂದ ಮನುಷ್ಯನಿಗೆ ತೃಪ್ತಿ ಸಿಗ್ತಾ ಇಲ್ಲ. ನಿಮಗೆ ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್ಗಳು, ರಿಯಾಲಿಟಿ ಶೋಗಳು, ಸ್ಪೋರ್ಟ್ಸ್ಗಳು, IPL ಮ್ಯಾಚ್ಗಳು, ಇವುಗಳು ಯಾವುದು ನಿಮಗೆ ಸುಖ ಕೊಡ್ತಾ ಇಲ್ಲ ಅಂದರೆ ದ ಲಾಜಿಕಲ್ ಎಕ್ಸ್ಪ್ಲನೇಷನ್, ನಿಜವಾದಂಥ ಒಂದು ಅರ್ಥ ಮಾಡ್ಕೋಬೇಕು ನೀವು. ಜಗತ್ತಿನ ಯಾವುದೇ ಮೋಹಗಳು ನಿಮಗೆ ಸುಖ ಕೊಡ್ತಾ ಇಲ್ಲ ಅಂದರೆ ನೀವು ಗಮನಿಸಬೇಕು, ನೀವು ಬೇರೊಂದು ಲೋಕಕ್ಕೆ ಉಂಟು ಮಾಡಲ್ಪಟ್ಟವರು. ಯು ಆರ್ ಬಿಲಾಂಗ್ ಟು ಸಮ್ ಅದರ್ ವರ್ಲ್ಡ್ ಅಂತಹ ಆತನ ಛಾಯೆಯಲ್ಲಿ ಉಂಟು ಮಾಡಿದಂಥ ನಿಮ್ಮನ್ನು ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಯಾವ ಸುಖಕ್ಕೋಸ್ಕರ ನೀವು ಅಲಿತಾ ಇದ್ದೀರೋ, ವ್ಯಕ್ತಿಗಳಿಂದ, ಮಕ್ಕಳುಗಳಿಂದ, ಕೆಲವು ಸಾರಿ ಇವುಗಳೆಲ್ಲವನ್ನು ನಾವು ಹುಡುಕಿ ನಮಗೆ ಸಿಗ್ತಾ ಇಲ್ಲ ತೃಪ್ತಿ ಅಂದರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ಜೀವ ಜಲದ ಬುಗ್ಗೆ ಆಗಿದ್ದಾನೆ. ಬೈಬಲ್ ಹೇಳುತ್ತೆ. ಆ ಬುಗ್ಗೆ ಹತ್ರ ನೀವು ಬಂದರೆ ಮಾತ್ರನೇ ನಮಗೆ ಬಿಡುಗಡೆ ಸಿಗೋದು. ಆ ಬುಗ್ಗೆ ಬಿಟ್ಟು ನಾವು ದೇವರಿಗೆ ಎಲ್ಲ ಕೊಡ್ತೀವಿ, ತೆಂಗಿನಕಾಯಿ ಕೊಡ್ತೀವಿ, ಮೇಣದ ಬತ್ತಿ ಕೊಡ್ತೀವಿ, ದೇವರಿಗೆ ಎಲ್ಲ ಕೊಡ್ತೀವಿ. ಆದರೆ ದೇವರಿಗೆ ಬೇಕಾಗಿರೋದು ನಿಮ್ಮ ಹೃದಯ ಮಾತ್ರ.